ಹಾಯ್ ಹಾಯ್ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಇದು ತುಂಗಭದ್ರಾ ಹೊಳೆ. ಶ್ರೀ ಉಕ್ಕುಡುಗತ್ರೆ ಕರಿಬಸವೇಶ್ವರನ ಗದ್ಗೆಯ ಪಕ್ಕದಲ್ಲೇ ಇದೆ ಈ ಹೊಳೆ. ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ, ಉಕ್ಕುಡುಗತ್ರಿ. ದಾವಣಗೆರೆಯಿಂದ ಹರಿಹರಕ್ಕೆ ಬಂದರೆ ಬೇಕಾದಷ್ಟು ಬಸ್ ಇದೆ. ಆಮೇಲೆ ಪ್ರೈವೇಟ್ ಆಟೋಗಳು ಇದೆ ಬರೋಕ್ಕೆ ಅಜ್ಜಾಯಿಗೆ. ನೋಡಿ, ಪ್ರತಿಯೊಬ್ಬರು ಬಂದವರೆಲ್ಲ ಸ್ನಾನ ಮಾಡಿ ಹೊಳೆಯಲ್ಲಿ ನೀಟ್ ನಮಸ್ಕಾರ ಹಾಕ್ತಾರೆ. ನಿಂಬೆಹಣ್ಣು ಇಟ್ಕೊಂಡು ಕೂತಿದ್ದಾರೆ ನೋಡಿ. ಪ್ರತಿಯೊಬ್ಬರು ನಿಂಬೆಹಣ್ಣು ತುಳಿದ್ಬಿಟ್ಟು ನೀಟ್ ನಮಸ್ಕಾರ ಹಾಕೋದು ಇಲ್ಲಿಯ ವಾಡಿಕೆ, ಇಲ್ಲಿಯ ಸಂಪ್ರದಾಯ, ವಾಡಿಕೆ ಅಂತ ಹೇಳ್ತಾರೆ. ಪ್ರತಿಯೊಂದು ಹಿಂದಿನ ಕಾಲದಿಂದಲೂ ನಡ್ಕೊಂಬಂದಿದೆ ಇದೇ ಥರನೇ. ನೀರು ಬಿಟ್ಟಿದ್ದಾರೆ ನೋಡಿ. ಇದಿನ್ನೂ ನೀರು ಕಡಿಮೆ ಇದೆ, ಕಾಣ್ತಾ ಇದೆ ನೋಡಿ ಹೊಳೆ. ತುಂಗಭದ್ರಾ ಹೊಳೆ ಇದು. ಆಮೇಲೆ ಇಲ್ಲಿ ಗಂಗಾದೇವತೆ ಪೂಜೆ ಎಲ್ಲ ಮಾಡ್ತಾರೆ. ಆಮೇಲೆ ಮೈಯಾಗೆ ದೆವ್ವ, ಏನಾರು ಕೆಟ್ಟ ಗಾಳಿ ಪೀಡೆ ಅಂತ ಅಂತಾರಲ್ಲ, ಅದೇನಾರ ಇದ್ದರೆ ಇಲ್ಲಿ ವಾಸಿ ಆಗುತ್ತೆ, ಬಿಟ್ಟೋಗುತ್ತೆ ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದಲೂ ಅಜ್ಜಂತಕ್ಕೆ. ಆಮೇಲೆ ನೋಡಿ, ಇಲ್ಲಿ ವಿಶ್ರಾಂತಿಗೋಸ್ಕರ ಕಟ್ಟಿದ್ದಾರೆ ಇದನ್ನು. ಆ ಕಡೆ ಲಾಂಗ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೆಳಗೆ ಜವಳ, ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಜನ ನೋಡಿ. ಆಮೇಲೆ ಬಟ್ಟೆ ಬದಲಾಯಿಸೋಕ್ಕೂ ರೂಮ್ಸ್ ಇದೆ ಇಲ್ಲಿ. ಅಲ್ಲಿ ತಗಡಿಂದ ಮಾಡಿದಾರಲ್ಲ ಅವು ಬಟ್ಟೆ ಬದಲಾಯಿಸೋಕ್ಕೆ ನೋಡಿ. ನೋಡಿ, ಆ ಕಲ್ಲ ತಲೆ ಮೇಲೆ ಇಟ್ಕೊಂಡ್ರೆ ಮೈಯಾಗ ಏನಾದರೂ ತೊಂದರೆ ಇದ್ದರೆ ಮೈಯ ಬಂದು ಕೂಗಿ ಹೋಗುತ್ತೆ ಅನ್ನೋದು ಇಲ್ಲಿಯ ವಾಡಿಕೆ, ಇನ್ನಿಂದಲೂ ಸಂಪ್ರದಾಯ. ನೋಡಿ, ಅಂಗಡಿಗಳು ಇದ್ದಾವೆ, ಅಲ್ಲಿ ಬಟ್ಟೆ ಬಿಡಕ್ಕೆ ಮಾಡಿದ್ದಾರೆ ನೋಡಿ. ನಿಂಬೆಹಣ್ಣು ಇಟ್ಕೊಂಡು ಕೂತಾರೆ ನೋಡಿ, ತುಳಿದಿದ್ದಾರೆ. ಅಲ್ಲಿ ಗಣೇಶ ಇದೆ. ಪ್ರತಿಯೊಬ್ಬರು ನಿಂಬೆಹಣ್ಣು ತುಳಿದ್ಬಿಟ್ಟೆ ನಮಸ್ಕಾರ ಹಾಕ್ಕೊಂಡು ಬರೋದು, ಹೊಳೆ ಮುಳುಗೋದು, ನಿಂಬೆಹಣ್ಣು ತುಳಿಯೋದು, ದೀಟ್ ನಮಸ್ಕಾರ ಈಗ ಹಾಕ್ತಾ ಇದ್ದಾರಲ್ಲ ಆ ಥರ ದೀಟ್ ನಮಸ್ಕಾರ ಹಾಕ್ಕೊಂಡು ಬರೋದು ಮಾಡ್ತಾರೆ. ಇದು ಇಲ್ಲೇ ಸಂಪ್ರದಾಯ. ಆಮೇಲೆ ಇಲ್ಲಿ ನವಗ್ರಹ ಮಂಟಪ ಅಂತ ಇದೆ ನೋಡಿ. ಒಳಗೆ ಎಂಟ್ರಿ ಇಲ್ಲ, ಬೀಗ ಹಾಕಿದ್ದಾರೆ. ಅದೇ ನವಗ್ರಹ ಕಟ್ಟೆ. ನೋಡಿ, ಅಜ್ಜಯ್ಯನ ಮೂರ್ತಿಗಳು ಇದೆ. ನವಗ್ರಹ ಕಟ್ಟೆ, ಗಿಡ, ಪ್ರತಿಯೊಂದು ಇದೆ ಇಲ್ಲಿ ನೋಡಿ. ಇಲ್ಲಿ ಒಳಗೆ ಹೋಗಿ ಬರ್ತಾ ಇದ್ದಾರೆ ಜನ, ಹೋಗೋದು ಬರೋದು ಇಲ್ಲಿ. ಅಲ್ಲಿ ಜವಳ, ಅಲ್ಲಿ ಕುತ್ಕೊಂಡಿದ್ರಲ್ಲಿ. ಇಲ್ಲಿ ನೋಡಿ ಕ್ಯೂ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕ್ಯೂ ಬಂದು ಅಜ್ಜನ ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿಗೆಲ್ಲ ಸುತ್ಕೊಂಡ್ಬಂದು ಈಗ ಇಲ್ಲಿ ಮ್ಯಾಲಾಸಿ ಈ ಥರ ಬರ್ತಾರೆ. ಇಲ್ಲಿ ಕ್ಯೂ ಎಲ್ಲೋಗಿ ಒಳಗೆ ಬಾಗಿಲಿದೆಯಲ್ಲ ಅಲ್ಲಿ ದರ್ಶನಕ್ಕೆ ಒಳಗೆ ಹೋಗ್ತಾರೆ. ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲಿ ಶ್ರೀ ಕರಿಬಸವೇಶ್ವರ ಸ್ವಾಮಿ ಗದ್ಗೆ ನಿತ್ಯ ಸೇವೆ ವಿವರಗಳು. ನಿತ್ಯ ಮಹಾಪೂಜೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಅಭಿಷೇಕ ಪೂಜೆ ಮತ್ತು ಬೆಳಗ್ಗೆ 5 ಗಂಟೆಯಿಂದಲೂ ನಿರಂತರ ವಾರ್ಷಿಕ ಮಹಾರುದ್ರಾಭಿಷೇಕ 201 ರೂಪಾಯಿ. ಷೋಡ ಪ್ರಚಾರಗೃಹ ಶಾಂತಿ 300 ರೂಪಾಯಿ. ಮಹಾರುದ್ರಾಭಿಷೇಕ 200 ರೂಪಾಯಿ. ರುದ್ರಾಭಿಷೇಕ 100 ರೂಪಾಯಿ. ಪಂಚಾಭಿಷೇಕ 50 ರೂಪಾಯಿ. ಇಲ್ಲಿ ನಡೆಯುವ ಪೂಜೆಯ ಇದು. ಆಮೇಲೆ ಖಾರ ಮಂಡಕ್ಕಿನ ಅವರು ಅರ್ಕೆ ಮಾಡ್ಕೊಂಡಂಗೆ ಬಂದು ಹಂಚುತ್ತಾರೆ. ಸೀಲ್ಗಟ್ಟಲೆ ಖಾರ ಮಂಡಕ್ಕಿ ಹಾಕ್ತಾರೆ. ಶಿವರಾತ್ರಿ ಟೈಮ್ನಲ್ಲಿ ತೇರು ನಡೆಯುತ್ತೆ. ಆಮೇಲೆ ಬೆಳ್ಳಿ ತೇರಿದೆ. 8-9 ದಿನವೂ ಶಿವರಾತ್ರಿ, ಅದು 9 ದಿನವೂ ಇಲ್ಲಿ ಜಾತ್ರೆಯ ಸಂದರ್ಭ ಇರುತ್ತೆ. ಇಲ್ಲಿ ನೋಡಿ ಕ್ಯೂ ಆಗಿ ನಿಂತ್ಕೊಳೋದು. ಡ್ರೆಸ್ ಕೋಡ್ ಸಹ ಚೇಂಜ್ ಮಾಡಿದ್ದಾರೆ ನೋಡಿ. ಸಂಪ್ರದಾಯವಾಗಿ ಹಾಕಿದರೆ ಮಾತ್ರ ಒಳಗಡೆ ಪ್ರವೇಶ ಇದೆ. ಅಜ್ಜಯ್ಯನ ದರ್ಶನಕ್ಕೆ ಒಳಗೆ ಹೋಗ್ತಾ ಇದ್ದೀವಿ.
ನೋಡಿ ಇಲ್ಲಿ ರಂಗೋಲಿ ಚೆನ್ನಾಗಿ ಹಾಕಿದ್ದಾರೆ. ಪ್ರತಿದಿನ ಇದೇ ಥರನೇ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿಬಿಡ್ತಾರೆ. ಬನ್ನಿ ಇಲ್ಲೇ ನೋಡಿ ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದಾರಲ್ವ. ಬನ್ನಿ ದರ್ಶನಕ್ಕೆ ಹೋಗೋಣ. ಬನ್ನಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗುಡಿ ಅಜ್ಜಂದು ನೋಡಿ ಇಲ್ಲಿ ರಂಗೋಲಿ ಹಾಕಿದ್ದಾರೆ. ಅಂಗಡಿಯಲ್ಲಿ ನಿಂಬೆಹಣ್ಣು ತೀರ್ಥಕಾಯಿ ಅವನ್ನೆಲ್ಲ ಕೊಡ್ತಾರೆ ಅಲ್ಲಿ. ಬನ್ನಿ ಒಳ ದರ್ಶನಕ್ಕೆ ಹೋಗೋಣ. ನೋಡಿ ಅಜ್ಜ ದರ್ಶನ ಕಾಣ್ತಾ ಇದೆಯಲ್ಲ.